ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಅನ್ನುಲ್ ಎಕ್ಸಾಮ್ 2026 ಎಲ್ಲ ಪಾಸ್ ಆಗಿದ್ದೀರಾ. ನಿಮಗೆಲ್ಲರೂ ಕೂಡ ಗುಡ್ ನ್ಯೂಸು. ಹೌದು, ತುಂಬ ಜನ ಕೇಳ್ತಾನೆ ಇದ್ದೀರಾ, ನಾವೆಲ್ಲ SLC ಪಾಸ್ ಆಗಿದ್ದೀವಿ, ನಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಬರ್ತಾವಂತ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಕಡಿಮೆ ಅಂದರೂ ಕೂಡ ಒಂದು 10,000ರಿಂದ 20,000ವರೆಗೆ ಖಂಡಿತ ಬಂದೇ ಬರುತ್ತೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಸ್ಕಾಲರ್ಶಿಪ್ಪು, ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಅಮೌಂಟ್ ಬರುತ್ತೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಗಮನವಿಟ್ಟು ಕೊನೆವರೆಗೆ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಕೇವಲ SLC ಪಾಸ್ ಆದವರಿಗೆ ಮಾತ್ರವಲ್ಲ, ಇದು 1ರಿಂದ 10ನೇ ತರಗತಿ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಮತ್ತೆ PG ಲೆವೆಲ್ಲು ಎಲ್ಲರಿಗೂ ಕೂಡ ಏನು ಸ್ಕಾಲರ್ಶಿಪ್ ಅನ್ವಯ ಆಗ್ತದೆ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಬ್ರದರ್ಸು ಸಿಸ್ಟರ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ತದೆ. ಓಕೆನಾ? ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮಗೆ ತುಂಬಾ ಸ್ಕಾಲರ್ಶಿಪ್ ಬರ್ತವೆ. SSP ಆಗಿರ್ಬೋದು, ಕರ್ನಾಟಕ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಆಗಿರ್ಬೋದು, ಅದಲ್ಲದೆ ಪ್ರೈವೇಟ್ ಇಂದ ತುಂಬಾ ಸ್ಕಾಲರ್ಶಿಪ್ ಬರ್ತವೆ. ಅವೆಲ್ಲ ಕೂಡ ಇದೇ ಚಾನಲ್ ಆಗ್ತವೆ. ಸೊ ಮಿಸ್ ಆಗಬಾರ್ದು ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮಗೆ ದಿನನಿತ್ಯ ತುಂಬಾನೇ ಸ್ಕಾಲರ್ಶಿಪ್ ಬರ್ತಾನೆ ಇರ್ತವೆ. ಮತ್ತೆ ಕೆಲವಷ್ಟು ಸ್ಕಾಲರ್ಶಿಪ್ಗಳು ಡೇಟ್ ಬೇಗನೆ ಮುಗಿತವೆ. ಎಲ್ಲ ಸ್ಕಾಲರ್ಶಿಪ್ಗಳ ವಿಡಿಯೋ ಮಾಡಿ ತಿಳಿಸೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವು ನಿಮಗೆ ಕೇವಲ 59 ರೂಪಾಯಿಗೆ ನಿಮಗೆ ಚಾನಲ್ ಮೆಂಬರ್ಶಿಪ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮೆಂಬರ್ಶಿಪ್ ನ ತುಂಬಾನೇ ಕಡಿಮೆ ಬೆಲೆಗೆ ಇಟ್ಟಿದ್ದೀನಿ. ಯಾಕಂತಂದ್ರೆ ಜಾಸ್ತಿ ಬೆಲೆ ಆದ್ರೆ ಏನಾಗ್ತದೆ, ತುಂಬಾ ವಿದ್ಯಾರ್ಥಿಗಳಿಗೆ ಅದನ್ನ ಪರ್ಚೇಸ್ ಮಾಡೋಕೆ ಆಗೋದಿಲ್ಲ. ಅದರಿಂದ ಕೇವಲ 59 ರೂಪಾಯಿಗೆ ತುಂಬಾನೇ ಕಡಿಮೆ ಬೆಲೆಗೆ ಇಟ್ಟಿದ್ದೀನಿ. ಸೊ ಈ ಒಂದು ಮೆಂಬರ್ಶಿಪ್ ಜಾಯಿನ್ ಆದ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾವೆ ಅಂದ್ರೆ, ನೀವು ಎಲ್ಲ ಸ್ಕಾಲರ್ಶಿಪ್ ಲಿಂಕ್ ಗಳನ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಅದಷ್ಟಿಲ್ಲದೆ ನೀವು ನೆಕ್ಸ್ಟ್ 10th ಆದ್ಮೇಲೆ ಯಾವುದೇ ಕೋರ್ಸ್ ಮಾಡಲಿ, ಎಲ್ಲ ಕೋರ್ಸ್ಗಳ ಸ್ಟಡಿ ಮೆಟೀರಿಯಲ್ಗಳು ಅಂದ್ರೆ PDF ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮಗೆ ಬೇರೆ ಏನೇನು ಡೌಟ್ ಇರಲಿ ನಿಮಗೆ ಅಲ್ಲಿ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ಸಿಗ್ತದೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಇದೆಲ್ಲ ಕೂಡ ಮೆಂಬರ್ಶಿಪ್ ಅಲ್ಲಿ ಸಿಗ್ತದೆ. ಅದಷ್ಟಿಲ್ಲದೆ ಮತ್ತೆ ಏನೇನು ಬೆನಿಫಿಟ್ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬಾ ಸ್ಟೂಡೆಂಟ್ಸು 59 ರೂಪಾಯಿ ಒಂದು ದಿನಕ್ಕೆ ಖರ್ಚು ಮಾಡ್ತಾರೆ. ಅದರಿಂದ ನೀವು ಮೆಂಬರ್ಶಿಪ್ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್. ಯಾವ ರೀತಿ ಜಾಯ್ನ್ ಆಗೋದಂದ್ರೆ, ಸಬ್ಸ್ಕ್ರೈಬ್ ಪಕ್ಕ ನಿಮಗೆ ಒಂದು ಜಾಯಿನ್ ಅಂತ ಇರ್ತದೆ. ಆ ಒಂದು ಜಾಯಿನ್ ಮೇಲೆ ಹೊತ್ಬಿಟ್ಟು ಕೆಳಗಡೆ ಬರಬೇಕು. ಅಲ್ಲಿ ಸ್ಟೂಡೆಂಟ್ ಪ್ಲಸ್ ಅಂತ ಒಂದು 59 ರೂಪಾಯಿ ಪ್ಲಾನ್ ಇರ್ತದೆ. ಅದನ್ನ ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ನಿಮಗೆ ಮೆಂಬರ್ಶಿಪ್ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಹಾಕಿ, ಅಥವಾ ನನ್ನ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಬಂದ್ಬಿಟ್ಟು ಮೆಸೇಜ್ ಹಾಕಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಓಕೆ, ಈ ಒಂದು ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು JMS ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ. ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಒಂದು ಪ್ರೈವೇಟ್ ಟ್ರಸ್ಟ್ ಅವ್ರು ಕೊಡುವಂಥ ಸ್ಕಾಲರ್ಶಿಪ್. ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ತಿಳಿಸ್ಕೊಡ್ತೀನಿ, ಕೊನೆವರೆಗೆ ನೋಡಿ. ಓಕೆನಾ? ಇದೊಂದು ವೆಬ್ಸೈಟು, ಈ ಒಂದು ವೆಬ್ಸೈಟ್ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದೇ ವೆಬ್ಸೈಟ್ಗೆ ಬರ್ತೀರಾ. ಇಲ್ಲಿ ಬಂದಮೇಲೆ ಕೆಳಗಡೆ ಬರಬೇಕು, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರ್ತದೆ. ಕೆಳಗೆ ಬರಬೇಕು. ಕೆಳಗೆ ಬಂದಮೇಲೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಕೆಲವಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಇನ್ನು ಓದ್ಕೋಬೋದು. ಆಮೇಲೆ ಇಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಸ್ಟಾರ್ಟ್ ಆಗ್ತದೆ. ಮೊದಲಾಗಿ ನಿಮ್ಮ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಜನರಲ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಎನ, ಬಿನ, ಸಿನ, ಡಿನ, ಪಿನ, ಓನ ಕೊಟ್ಟಿರ್ತೇನೆ ನೋಡಿ. ಇಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ ನೋಡಿ, ಯಾವ್ದು ಬರ್ತದೆ ಒಂದು ಸೆಲೆಕ್ಟ್ ಮಾಡಿ. ನೀವೇನಾದರೂ 10th ಪಾಸ್ ಆಗಿದ್ರೆ ಎ ಬರ್ತದೆ, ಎ ಸೆಲೆಕ್ಟ್ ಮಾಡಿ. ಆಮೇಲೆ ಒಂದೇದು ಇವರ ನೇಮ್ ಹಾಕಬೇಕು. ನಿಮ್ಮ ಸಂಪೂರ್ಣ ಹೆಸರನ್ನ ಹಾಕಿ. ನಿಮ್ಮ ಹೆಸರು, ಸರ್ ನೇಮು ನೋಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕಿ. ನಿಮ್ಮ ಸಂಪೂರ್ಣ ಹೆಸರನ್ನ ಹಾಕಿ. ಎರಡನೇದು ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕು. ಅರ್ಥ ಆಯ್ತಾ? ಇಲ್ಲಿ ನಾನು ಯಾವೆಲ್ಲ ಡಾಕ್ಯುಮೆಂಟ್ ಹೇಳ್ತೀನಿ, ಮೊದಲು ಅವುಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಫೋಟೋ ಹೊಡೆದು ಇಟ್ಕೊಳ್ಳಿ, ಆಮೇಲೆ ಅಪ್ಲೋಡ್ ಮಾಡಿ. ಓಕೆ, ಇಲ್ಲಿ ಬ್ರೌಸ್ ಫೈಲ್ಸ್ ಮೇಲೆ ಒತ್ತಿ ಫೋಟೋನ ಅಪ್ಲೋಡ್ ಮಾಡಿ. ಸೈಜ್ 1 MB ಇರ್ತದೆ, ಲಾಸ್ಟ್ 1 MB. ಅರ್ಥ ಆಯ್ತಾ? ಒಟ್ಟಿನಲ್ಲಿ ನಿಮ್ಮ ಫೋಟೋ 1 MBಗಿಂತ ಕಡಿಮೆ ಇರಬೇಕು. ಅಥವಾ ಜಾಸ್ತಿ ಆಯ್ತು ಅಂದರೆ ಏನು ಮಾಡಿ, ಒಂದು ಟ್ರಿಕ್ ಉಪಯೋಗಿಸಿ ಅಲ್ಲಿ ಫೋಟೋ ತೆಗೆದಿರ್ತೀರ, ಆ ಒಂದು ಫೋಟೋನ ಮತ್ತೆ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅವಾಗ ಅದು MB ಕಡಿಮೆ ಆಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಮೂರನೇದು ಸನ್ ಆರ್ ಡಾಟರ್ ಆಫ್ ಕೇಳಿದರೆ ಅಂದರೆ ನಿಮ್ಮ ಫಾದರ್ ನೇಮ್ ಹಾಕಿ. ನಿಮ್ಮ ಫಾದರ್ ನೇಮ್ ಹಾಕಿ, ತಂದೆ ಹೆಸರನ್ನ ಹಾಕಿ. ಆಮೇಲೆ 4th ಡೇಟ್ ಆಫ್ ಬರ್ತ್ ಹಾಕಬೇಕು, ನಿಮ್ಮ ಹುಟ್ಟಿದ ದಿನಾಂಕ ಹಾಕಬೇಕು. 5ನೇದು ಮೊಬೈಲ್ ನಂಬರು, ಮೋಸ್ಟ್ ಇಂಪಾರ್ಟೆಂಟ್ ಹಾಕಿ. ಯಾಕಂದರೆ ನೀವು ಸೆಲೆಕ್ಟ್ ಆದರೆ ಅದೇ ಮೊಬೈಲ್ ನಂಬರಿಗೆ ಅವರು ಕಾಲ್ ಮಾಡ್ತಾರೆ, ಇನ್ಫಾರ್ಮೇಷನ್ ಕೇಳ್ತಾರೆ. ಓಕೆ, ಕರೆಕ್ಟಾಗಿ ನಂಬರ್ ಹಾಕಿ. ನಿಮ್ಮದು ಹಾಕಿಲ್ಲ, ನಿಮ್ಮ ಫಾದರ್ದೆಲ್ಲ ಮದರ್ದು ಹಾಕಿ. ಆಮೇಲೆ 6th ಇಮೇಲ್ ID ಹಾಕಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಸೆಲೆಕ್ಟ್ ಆದರೆ ಇಮೇಲ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮದು ಇಲ್ಲ ಅಂದರೂ ಇಮೇಲ್ ID ನಿಮ್ಮ ಫ್ರೆಂಡ್ದು ಹಾಕಿಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೆ ಅವ್ರದ್ದು ಹಾಕಿ. 7th ಪೋಸ್ಟಲ್ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ ಹಾಕಬೇಕು. ನೋಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ಇರ್ತದೆ, ಸೇಮ್ ಟು ಸೇಮ್ ಹಾಗೆ ಹಾಕಿ. ಆಮೇಲೆ ಪಿನ್ ಕೋಡ್ ಹಾಕಿ. ಇದು ಕೂಡ ನಿಮ್ಮ ಆಧಾರ್ ಕಾರ್ಡ್ ಇರ್ತದೆ, ಅಥವಾ ನಿಮ್ಮ ಊರಿನ ಪಿನ್ ಕೋಡ್ ಹಾಕಿ.
ಇನ್ನು 9ನೇದು ಟೆಲಿಫೋನ್ ಎಸ್ ಟಿ ಡಿ. ನೋಡಿ ಅದು ಆಪ್ಷನಲ್ ಇದು. ಇಲ್ಲಿ ಯಾವೆಲ್ಲ ಸ್ಟಾರ್ ಕೊಟ್ಟಿದ್ದಾರೆ, ರೆಡ್ ಕಲರಲ್ಲಿ ಸ್ಟಾರ್ ಅವೆಲ್ಲ ಅವನು ಕಂಪಲ್ಸರಿ ಹಾಕಲೇಬೇಕು. ಯಾವ ಸ್ಟಾರ್ ಎಲ್ಲ ಅವನು ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಒಟ್ಟಿನಲ್ಲಿ ಸ್ಟಾರ್ ಇರುವಂಥದ್ದು ಕಂಪಲ್ಸರಿ ಹಾಕಲೇಬೇಕು ನೋಡಿ. ಆಮೇಲೆ ಸೆಲೆಕ್ಟ್ ಯುವರ್ ಸ್ಟೇಟು, ಇದೇನು ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕು. ಆಬ್ವಿಯಸ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ. ಆಮೇಲೆ ಸಿಟಿ ಸೆಲೆಕ್ಟ್ ಮಾಡಬೇಕು. ಸಿಟಿ ನಿಮ್ಮ ಊರು ಯಾವುದು ಇಲ್ಲಿ ನೋಡ್ಕೊಳ್ಳಿ. ಆಪ್ಷನ್ ಇದ್ದರೆ ಆಪ್ಷನ್ ಹಾಕಿ, ಅಥವಾ ಆಪ್ಷನ್ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ನಿಮ್ಮ ಸಿಟಿ ನೇಮನ್ನು ಹಾಕಿ. ಅರ್ಥ ಆಯ್ತಾ? ಇದು ಆಪ್ಷನ್ ಕೊಟ್ಟಿರ್ತಾರೆ, ಇಲ್ಲಿ ಮೇಲೆ ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ನಿಮ್ಮ ಸಿಟಿ ನೇಮನ್ನು ಹಾಕಿ. ಆಮೇಲೆ ಡಿಸ್ಟಿಕ್ಕು ನಿಮ್ಮ ಜಿಲ್ಲೆ ಯಾವುದು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸು ಮೋಸ್ಟ್ ಇಂಪಾರ್ಟೆಂಟು. ಬ್ಯಾಂಕ್ ಯಾವುದು ಸೆಲೆಕ್ಟ್ ಮಾಡಿ. 1ನೇದು 13ನೇದು ಬ್ಯಾಂಕ್ ನೇಮು. 14ನೇದು ನಿಮ್ದೇನಾದರೂ ಗ್ರಾಮೀಣ ಬ್ಯಾಂಕ್ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡಿ. 15ನೇದು ಬ್ಯಾಂಕ್ ಬ್ರಾಂಚ್ ಅಡ್ರೆಸ್ಸು. ಅಡ್ರೆಸ್ ಅಂದರೆ ಏನು, ನಿಮ್ಮ ಪಾಸ್ಬುಕ್ಕಲ್ಲಿ ಇರ್ತದೆ. ಪಾಸ್ಬುಕ್ಕಲ್ಲಿ ಬ್ಯಾಂಕ್ ಬ್ರಾಂಚ್ ಅಡ್ರೆಸ್ ಇರ್ತದೆ, ಅದು ನೋಡಿಬಿಟ್ಟು ಇಲ್ಲಿ ಹಾಕಿ. ಆಮೇಲೆ 16ನೇದು IFSC ಕೋಡು, ನಿಮಗೆಲ್ಲ ಗೊತ್ತಿದೆ, ಅಕೌಂಟ್ ನಂಬರ್ ಜೊತೆಗೆ IFSC ಇರ್ತದೆ, ಆ ಒಂದು IFSC ನಂಬರನ್ನ ಹಾಕಿ. ಆಮೇಲೆ 17ನೇದು ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮು, ಇದು ಆಪ್ಷನಲ್ಲು, ಡೋಂಟ್ ವರಿ, ಇದನ್ನು ಬಿಟ್ಟುಬಿಡಿ. ಆಮೇಲೆ 18ನೇದು ಅಗ್ರಿಗೇಟ್ ಶೇಕಡಾ ಮಾರ್ಕ್ಸ್ ಒಬಿನೇಟೆಡ್ ಇನ್ ಲಾಸ್ಟ್ ಕ್ಲಾಸ್ ಪಾಸ್, ಅಂದರೆ ಇದೇನು ನಿಮ್ಮ ಪರ್ಸೆಂಟೇಜು. ಪ್ಲೀಸ್ ರೈಟ್ ಇನ್ ಶೇಕಡಾ ಓನ್ಲಿ. ಪರ್ಸೆಂಟೇಜಲ್ಲಿ ಹಾಕಿ. 80 ಇದ್ದರೆ 80 ಹಾಕಿ, 70 ಇದ್ದರೆ 70 ಹಾಕಿ. ಅರ್ಥ ಆಯ್ತಾ? ಈ ರೀತಿ ಹಾಕಿ, ಅಥವಾ 90 ಇದ್ದರೆ 90 ಹಾಕಿ. ಅಗ್ರಿಗೇಟ್ ಪರ್ಸೆಂಟೇಜ್ ಮಾರ್ಕ್ಸು. ನೀವು 10 ಪಾಸ್ ಆಗಿದ್ದೀರಾ, ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಹಾಕಿ. 80 ಇದ್ದರೆ 80 ಶೇಕಡ ಹಾಕಿ, 90 ಇದ್ದರೆ 90 ಶೇಕಡ ಹಾಕಿ. ಇನ್ನು 19 ನೇಮ್ ಆಫ್ ದ ಸ್ಕೂಲ್ ಕಾಲೇಜ್, ಏನಿದು ಪಾಸ್ ಆಗಿದೆ ನಿಮ್ಮ ಶಾಲೆ ಕಾಲೇಜ್ ನೇಮ್ ಹಾಕಬೇಕು. ಈಗಾಗಲೇ ಯಾವ ಕಾಲೇಜಲ್ಲಿ ಪಾಸ್ ಆಗಿದ್ದೀರಾ ಹಿಂದಿನ ವರ್ಷ, ಆ ಒಂದು ಕಾಲೇಜ್ ನೇಮನ್ನು ಶಾಲೆ ಹೆಸರನ್ನ ಹಾಕಬೇಕು. ಆಮೇಲೆ 20ನೇದು ಅಡ್ರೆಸ್ ಆಫ್ ಸ್ಕೂಲ್, ನಿಮ್ಮ ಶಾಲೆಯ ಅಡ್ರೆಸ್ಸು ಅಥವಾ ಕಾಲೇಜಿನ ಅಡ್ರೆಸ್ ಹಾಕಬೇಕು. ನೋಡ್ಕೊಳ್ಳಿ ನಿಮ್ಮ ಕಾಲೇಜ್ ಎಲ್ಲಿ ಬರ್ತದೆ ಆ ಒಂದು ಅಡ್ರೆಸ್ ಹಾಕಿ. ಆಮೇಲೆ 21 ಸೆಲೆಕ್ಟ್ ಯುವರ್ ಸ್ಕೂಲ್ ಸ್ಟೇಟ್ಸ್, ಈಗಾಗಲೇ ಯಾವ ಪಾಸ್ ಆಗಿದ್ದೀರಾ ಕಳೆದ ವರ್ಷ ಆ ಒಂದು ಶಾಲೆಯ ರಾಜ್ಯವನ್ನು ಆಯ್ಕೆ ಮಾಡಬೇಕು. ಆಮೇಲೆ ಸಿಟಿ, ನಿಮಗೆಲ್ಲ ಗೊತ್ತಿದೆ, ಸಿಟಿ ಹಾಕಬೇಕು. ಇಲ್ಲಿ ಆಪ್ಷನ್ ನೋಡ್ಕೊಳ್ಳಿ, ಇಲ್ಲಿ ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ನಿಮ್ಮ ಸಿಟಿ ನೇಮನ್ನು ಇಲ್ಲಿ ಫಿಲ್ ಮಾಡಬೇಕು. ಆಮೇಲೆ 23ನೇದು ಪಿನ್ ಕೋಡ್ ಆಫ್ ಸ್ಕೂಲು, ನಿಮ್ಮ ಸ್ಕೂಲಿನ ಪಿನ್ ಕೋಡ್ ನೋಡ್ಕೊಳ್ಳಿ, ಆ ಊರಿನ ಪಿನ್ ಕೋಡೇ ಶಾಲೆ ಪಿನ್ ಕೋಡ್ ಆಗಿರ್ತದೆ, ಆ ಊರಿನ ಪಿನ್ ಕೋಡ್ ಹಾಕಿ. ಆಮೇಲೆ 24ನೇ ಸಬ್ಜೆಕ್ಟು, ಈಗ ಅಲ್ಲಿ ನೀವು ಯಾವೆಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ ಇಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ಯಾವೆಲ್ಲ ಆಪ್ಷನ್ ಟಿಕ್ ಮಾಡಿ, ಅಥವಾ ಇಲ್ಲಿ ಆಪ್ಷನ್ ಇಲ್ಲದೇನೋ ಮಾಡಿ, ಆಪ್ಷನ್ ಯಾವೆಲ್ಲ ಟಿಕ್ ಮಾಡಿ. ಯಾವೆಲ್ಲ ಆಪ್ಷನ್ ಇಲ್ಲ ಅಲ್ಲಿ ಇಲ್ಲಿ ಕೆಳಗಡೆ ಹಾಕಬೇಕು, ಇಲ್ಲಿ ಹಾಕಿ, ಇಲ್ಲಿ ಹಾಕಬೇಕು. ಕನ್ನಡ ಇದ್ರೆ ಕನ್ನಡ ಹಾಕಿ, ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಹಾಕಿ, ಈ ರೀತಿ ಹಾಕಬೇಕು. ಓಕೆ. ನೆಕ್ಸ್ಟು 25ನೇದು ನೇಮ್ ಆಫ್ ದ ಸ್ಕೂಲ್ ಕಾಲೇಜ್, ಈಗ ಇದು ಬಂದುಬಿಟ್ಟು ಕರೆಂಟ್ ಅಡ್ರೆಸ್ಸು. ನೀವು ಈಗ ಎಲ್ಲ ಅಡ್ಮಿಷನ್ ಮಾಡಿದಾರಾ ಅದನ್ನ ಹಾಕಬೇಕು. ನೇಮ್ ಆಫ್ ದ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಪ್ರೆಸೆಂಟ್ಲಿ ಪರ್ಸ್ಯೂಯಿಂಗ್, ನೀವೆಲ್ಲಿ ಓದ್ತಾ ಇದ್ದೀರಾ ಅದೊಂದು ಅಡ್ರೆಸ್ ಹಾಕಿ. ಆಮೇಲೆ ಅಡ್ರೆಸ್ಸು ಸ್ಕೂಲ್ ಅವ್ರ ಕಾಲೇಜ್ ಅಡ್ರೆಸ್ಸು, ಇವಾಗ ಎಲ್ಲಿ ಓದ್ತಾ ಇದ್ದಾರೆ ಅದನ್ನ ಹಾಕಬೇಕು. ಆಮೇಲೆ 27ನೇದು ಸೆಲೆಕ್ಟ್ ಯುವರ್ ಸ್ಕೂಲ್ ಸ್ಟೇಟ್ಸು, ಇದು ರಾಜ್ಯವನ್ನು ಆಯ್ಕೆ ಮಾಡಬೇಕು. 28ನೇದು ಇದು ಸಿಟೀಸು, ಊರನ್ನು ಹಾಕಬೇಕು. ಆಪ್ಷನ್ ಇಲ್ಲ ಅಂದರೆ ಕೆಳಗಡೆ ಸಿಟಿ ನೇಮನ್ನು ಬರೀರಿ. 29ನೇದು ಪಿನ್ ಕೋಡ್ ಆಫ್ ಸ್ಕೂಲ್, ಇದು ಕೂಡ ಪಿನ್ ಕೋಡು. ಇವಾಗ ನೀವು ಯಾವ ಸ್ಕೂಲ್ ಅಡ್ಮಿಷನ್ ಮಾಡಿದಾರಾ ಅದನ್ನ ಪಿನ್ ಕೋಡ್ ಹಾಕಿ. 30ನೇದು ಮೊಬೈಲ್ ನಂಬರ್ ಆಫ್ ಯುವರ್ ಸ್ಕೂಲ್, ಇದು ಕೂಡ ಕಂಪಲ್ಸರಿ ಹಾಕಲೇಬೇಕು. ನೋಡಿ, ಮೊಬೈಲ್ ನಂಬರ್ ಸ್ಕೂಲ್ದಿಲ್ಲ ಅಂದರೆ ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಯಾರೋ ಸರ್ ಟೀಚರ್ ಇದ್ದರೆ ಅವ್ರ ನಂಬರ್ ಹಾಕ್ಬೋದು. ಅರ್ಥ ಆಯ್ತು? ಅವ್ರ ನಂಬರ್ ಹಾಕಿ ಪರವಾಗಿಲ್ಲ. ಇನ್ನು 30ನೇದು ಟೆಲಿಫೋನ್ ನಂಬರು, ಇದು ಆಪ್ಷನಲ್ಲು, ಇದು ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಇನ್ನು 32ನೇದು ಕ್ಲಾಸ್ ಆರ್ ಕೋರ್ಸ್ ಪ್ರೆಸೆಂಟ್ಲಿ ಪರ್ಸ್ಯೂಯಿಂಗ್, ನೀವು ಇವಾಗ ಏನು ಓದ್ತಾ ಇದ್ದೀರಾ, ಫಸ್ಟ್ ಪಿ ಯು ಸಿ ಹಾಕಿ, ಮತ್ತೇನು ಓದ್ತಾ ಇದ್ದೀರಾ ಅದನ್ನ ಹಾಕಿ. ಆಮೇಲೆ ಕೋರ್ಸ್ ಡ್ಯೂರೇಷನ್ನು, ಈ ವರ್ಷ ನೀವು ಶಾಲೆಗೆ ಹಚ್ಚಿದ್ದೀರಾ ಅದು ಕಾಲೇಜ್ಗೆ ಹಚ್ಚಿದ್ದೀರಾ ಅಂದಮೇಲೆ ಒಂದು ಡ್ಯೂರೇಷನ್ ಇರ್ತದೆ. ಫಾರ್ ಎಕ್ಸಾಂಪಲ್ PUC ಆದಮೇಲೆ 2 ವರ್ಷ ಇರ್ತದೆ, ಆ ರೀತಿ ನೀವೊಂದು ಆ ಒಂದು ಕಾಲೇಜಲ್ಲಿ ಇನ್ನೂ ಎಷ್ಟು ವರ್ಷ ಕಲಿತೀರಾ ಅದನ್ನ ಹಾಕಬೇಕು. 2 ವರ್ಷ ಇದ್ದರೆ 2 ವರ್ಷ ಹಾಕಿ, 3 ವರ್ಷ ಇದ್ದರೆ 3 ವರ್ಷ ಹಾಕಿ. ಇನ್ನು 33ನೇದು ಕೋರ್ಸ್ ಡ್ಯೂರೇಷನ್ನು ಆಯಿತು. 34ನೇದು ಸಬ್ಜೆಕ್ಟ್ಸು, ಈ ವರ್ಷ ನೀವು ಯಾವೆಲ್ಲ ಸಬ್ಜೆಕ್ಟ್ ಕಲಿತಾ ಇದ್ದೀರಾ ಅವನ್ನ ಹಾಕಬೇಕು. ನೋಡ್ಕೊಳ್ಳಿ, ಇಲ್ಲಿ ಯಾವೆಲ್ಲ ಆಪ್ಷನ್ ಟಿಕ್ ಮಾಡಿ, ಇಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇಲ್ಲ, ಯಾವೆಲ್ಲ ವಿಷಯಗಳು ಇಲ್ಲ ಅವನ್ನ ಕೆಳಗಡೆ ಇಲ್ಲಿ ಬರೀಬೇಕು. ಆಮೇಲೆ 35ನೇದು ಇದೇನು ಎಕನಾಮಿಕ್ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್, ಎನ್ಕ್ಲೋಸ್ ಕಾಪಿ ಲಾಸ್ಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೀಲ್ಡ್ ಆರ್ ಇಲ್ಲಿ ಎನಿ ಪ್ರೂಫ್ ಆಫ್ ಇನ್ಕಮ್ ಡಾಕ್ಯುಮೆಂಟು, ಇಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸ್ ಹಾಕಬೇಕು. ಏನು ಮಾಡಬೇಕು, ಪೇರೆಂಟ್ಸ್ ಅನ್ನೋ ಇನ್ಕಮ್ ಹಾಕಿ. ಆಮೇಲೆ ಈ ಪೇರೆಂಟ್ಸ್ ಆರ್ ಇನ್ಕಮ್ ಟ್ಯಾಕ್ಸ್ ಅಸೆಸ್ಸು, ಪ್ಯಾನ್ ನಂಬರ್, ಏನಾದರೂ ನಿಮ್ಮ ಪೇರೆಂಟ್ಸು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರೆ ಅವ್ರ ಪ್ಯಾನ್ ನಂಬರ್ ಹಾಕಬೇಕು. ಅದು ಆಪ್ಷನಲ್ಲು, ನಮಗೆ ಇಲ್ಲ ಅಂದರೆ ಬಿಟ್ಬಿಡ್ಬೋದು. ಅರ್ಥ ಆಯ್ತಾ? ಆಪ್ಷನಲ್ಲು ನೋಡ್ಕೊಳ್ಳಿ. ಇನ್ನು 36ನೇದು ಇದು ನೋಡ್ಕೊಳ್ಳಿ, ಇದು ರಿಸರ್ವೇಷನ್ ಅಪ್ಲಿಕೇಬಲ್ ಆಪ್ಷನಲ್ ಕೂಡ, ಇದು ಕೂಡ ಆಪ್ಷನಲ್ಲು. ಈ ಪೇಸ್ ದೆನ್ ಫ್ಯೂಯಲ್ ಚೆಕ್ ಇನ್ ದ ರಿಲೇಟೆಡ್ ಬಾಕ್ಸ್ ಆ್ಯಂಡ್ ಎನ್ಕ್ಲೋಸ್ ದ ಕಾಪಿ ಆಫ್ ಸರ್ಟಿಫಿಕೇಟ್ ಆರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಫ್ ಎನಿ.
ನೀವೇನಾದರೂ ಹ್ಯಾಂಡಿಕ್ಯಾಪ್ಟೆಡ್ ಆಗಿದ್ದರೆ ಟಿಕ್ ಮಾಡಿ, ಅಥವಾ ಸೆಕೆಂಡ್ ಒನ್ ಆಗಿದ್ದರೆ ಸೆಕೆಂಡ್ ಒನ್ ಟಿಕ್ ಮಾಡಿ, ಅಥವಾ ಥರ್ಡ್ ಒನ್ನು ನೀವೇನಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ದರೆ ಆಫ್ ದೋಸ್ ಸ್ಟೂಡೆಂಟ್ಸ್ ವಾಸ್ ಪ್ರೆಸೆಂಟ್ಸ್ ಅನ್ಯುವಲ್ ಇನ್ಕಮ್ ಈಸ್ ನಾಟ್ ಮೋರ್ ದ್ಯಾನ್ RS 1,20,000. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಇನ್ಕಮು 1,00,000ಕ್ಕಿಂತ 1,20,000ಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಬಾಕ್ಸ್ನ ಟಿಕ್ ಮಾಡಿ. ಅರ್ಥ ಆಯ್ತಾ? ಕಡಿಮೆ ಇದ್ದರೆ ಮಾತ್ರ ನೋಡ್ಕೊಳ್ಳಿ. ಆಮೇಲೆ 37ನೇದು ಚೆಕ್ ಲಿಸ್ಟು ಫಾರ್ ಎನ್ಕ್ಲೋಸರ್ಸು. ಇಲ್ಲಿ ನೀವು ಕೆಲವಷ್ಟು ಪ್ರೂಫನ್ನು ಹಾಕಬೇಕು. ಅರ್ಥ ಆಯ್ತಾ? ಹಾಕಿ ಆಮೇಲೆ ಕಾಪಿ ಆಫ್ ಪ್ರೂಫ್ ಆಫ್ ಇನ್ಕಮ್ ಡಾಕ್ಯುಮೆಂಟು ಇವೆರಡು ಟಿಕ್ ಮಾಡಿಬಿಟ್ಟು ಇಲ್ಲಿ ಫೈಲನ್ನು ಅಪ್ಲೋಡ್ ಮಾಡಬೇಕು. ಅರ್ಥ ಆಯ್ತಾ? ಹಾರ್ಡ್ ಕಾಪಿ ಆಫ್ ಮಾರ್ಕ್ ಶೀಟ್, ಪ್ರೂಫ್ ಆಫ್ ಇನ್ಕಮ್ ಡಾಕ್ಯುಮೆಂಟ್ ಇವೆರಡನ್ನ ಇಲ್ಲಿ ಬ್ರೌಸ್ ಫೈಲ್ಸ್ ಮಾಡಿಬಿಟ್ಟು ಫೋಟೋ ಹೊಡ್ಕೊಳ್ಳಿ. ಮೊದಲು ಫೋಟೋ ಹೊಡ್ಕೊಂಬಿಟ್ಟು ಅವೆರಡು ಡಾಕ್ಯುಮೆಂಟನ್ನು ಫೋಟೋವನ್ನು ಇಲ್ಲಿ ಹಾಕಬೇಕು. ಆಮೇಲೆ ಲಾಸ್ಟಿಗೆ 39ನೇ ಡಿಕ್ಲರೇಷನ್ ಇರ್ತದೆ. ಡಿಕ್ಲರೇಷನ್ ಏನಿರಲ್ಲ ಅಂಥದ್ದು ಓದ್ಕೊಳ್ಳಿದ್ನ ಆಮೇಲೆ ಇಲ್ಲಿ ಟಿಕ್ ಮಾಡಬೇಕು. ಟಿಕ್ ಮಾಡಿ ಸಬ್ಮಿಟ್ ಒತ್ತಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಫಾರ್ಮು ಸಬ್ಮಿಟ್ ಆಗ್ತದೆ. ಆಮೇಲೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಆಗಿದ್ದೀರಿ ಇಲ್ಲ ಅಂತ ಅವ್ರು ಕಾಲ್ ಮಾಡ್ತಾರೆ ಅಥವಾ ವಾಟ್ಸಪ್ ಮಾಡ್ತಾರೆ. ನೋಡ್ತಾ ಇರಿ, ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ, ಯಾವ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆದರೆ ಡೋಂಟ್ ವರಿ, ನೀವು ಸೆಲೆಕ್ಟ್ ಆದರೆ ಸೆಲೆಕ್ಟ್ ಆಗಿಲ್ಲ ಅಂದರೂ ಕೂಡ ನಮಗೆ ಅಪ್ಡೇಟ್ ಕೊಡ್ತಾರೆ. ಒಟ್ಟಿನಲ್ಲಿ ಮೇಲ್ ಮಾಡ್ತಾರೆ, ಇಲ್ಲ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡ್ತಾರೆ. ಓಕೆನಾ? ಇಲ್ಲ ಕಾಲ್ ಮಾಡ್ತಾರೆ. ಡೋಂಟ್ ವರಿ, ನೀವೇನಾದರೂ ನಮ್ಮ ಮೆಂಬರ್ಶಿಪ್ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಗೈಡೆನ್ಸ್ ಮಾಡ್ತೀವಿ. ಯಾವ್ದು ಅಪ್ಲಿಕೇಶನ್ನು ಫಿಲ್ ಮಾಡಬೇಕು, ಏನಾದರೂ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಅಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅದನ್ನ ಸರಿ ಮಾಡಿಕೊಡ್ತೀವಿ. ಸೊ ಮೆಂಬರ್ಶಿಪ್ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಜಸ್ಟ್ 59 rupees. ಸೊ ಥಿಂಕ್ ಮಾಡೋಕ್ಕೋಬೇಡಿ, ಮಿಸ್ ಮಾಡೋದು ಜಾಯ್ನ್ ಆಗಿ, ನಿಮಗೆ ಗ್ಯಾರಂಟಿ ಹೇಳ್ತೀನಿ ಯೂಸ್ ಆಗ್ತದೆ. ಸೊ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಈ ಒಂದು ವೆಬ್ಸೈಟ್ ಲಿಂಕನ್ನು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫಿಲ್ ಮಾಡಿ, ಮಿಸ್ಟೇಕ್ ಮಾಡೋಕ್ಕೋಬೇಡಿ. ನೀವು ಸೆಲೆಕ್ಟ್ ಆದರೆ ಮೆಸೇಜ್ ಮಾಡ್ತಾರೆ, ಇಲ್ಲ ಕಾಲ್ ಮಾಡ್ತಾರೆ. ಸೊ ಅದು ಕೂಡ ಮೊಬೈಲ್ ನಂಬರ್ ಚಾಲ್ತಿ ಇಟ್ಕೊಳ್ಳಿ. ನೀವು ಕೂಡ ಪ್ರೂಫ್ ಕೇಳ್ತಾರೆ, ನಿಮ್ಮ ಕಾಲೇಜ್ ಫೀ ರೆಸಿಪ್ಟ್ ಆಗಿರ್ಬೋದು, ಆ ಇನ್ಫಾರ್ಮೇಷನ್ ಕೊಡಿ. ಆಮೇಲೆ ಅವರು ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆ, ಅಪ್ಲೈ ಮಾಡಿ. ಎಲ್ಲರೂ ಕೂಡ ಮಿಸ್ ಮಾಡಿದೆ. ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಇದ್ರ ಬಗ್ಗೆ ಏನಾದ್ರು ಸಮಸ್ಯೆ ಇರಲಿ, ಡೌಟ್ ಇರಲಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.